ಮೇಡಮ್, ಈಗ ಕೊನೆಯದಾಗಿ ನಿಮಗೆ ಟಿಕೆಟ್ ಸಿಕ್ಕಿದೆ ಅನ್ನುವಂಥದ್ದು ಸಚಿವರ ಮಕ್ಕಳಿಗೆಲ್ಲ ಈ ಸರಿ ಟಿಕೆಟ್ ಸಿಕ್ಕಿದ್ದಾವೆ ಅನ್ನುವಂಥ ಟ್ಯಾಕ್ ಇದೆ. ಸೊ ಈ ಟ್ಯಾಕಿಗೆ ಏನು ಹೇಳ್ಬೋದು ನೀವು? ಅದೇ ಯುವಕರಿಗೆ ಬೇಸಿಸ್ ಮೇಲೆ ಕೊಟ್ಟಿದ್ದಾರಲ್ಲಿ, ಸೊ ಅದೇ ಭಾಳ ಮುಖ್ಯ ಅನಿಸುತ್ತೆ. ಮುಂದೆ ನಮಗೆ ಎಕ್ಸ್ಪೀರಿಯನ್ಸ್ ಇಲ್ಲದೇ ಇರ್ಬೋದು, ಬಟ್ ಮುಂದೆ ಹೋಗಿ ನಾವು ಕಲಿತೀವಿ, ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಆ ಬೇಸಿಸ್ ಮೇಲೆ ನಾವು ಹೋಗ್ಬೋದು ಅಂತ ಹೇಳ್ಬೋದು. ಉಜ್ವಲ ಭವಿಷ್ಯಕ್ಕಾಗಿ ಯೂತ್ಸ್ಗೆಲ್ಲ ಮುಂದೆ ತಂದಿದ್ದಾರೆ ಅಂತ. ಹಾಂ, ಎಸ್, ದೇಶದ ಭವಿಷ್ಯ. ಹೌದು ಹೌದು. ಏನು ಹೇಳ್ತೀರಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಮತದಾರರಿಗೆ? ಅದೇ ಏನಂದರೆ, ಕಾಂಗ್ರೆಸ್ ಪಕ್ಷ ಯುವಕರಿಗೆ ಭಾಳ ಪ್ರೋತ್ಸಾಹ ಮಾಡ್ತಾ ಇದೆ. ಮಹಿಳೆಯರು ಕೂಡ ನಾನು ಯಾವಾಗಲೂ ಬೆನ್ನೆಲುಬಾಗಿ ಇರ್ತೀನಿ, ಹಾಗೂ ಯುವಕರು ಕೂಡ ಭಾಳ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಕ್ಕೆ ಬಯಸ್ತೇನೆ. ಮೇಡಮ್, ಈಗ ಕೊನೆಯದಾಗಿ ನಿಮಗೆ ಟಿಕೆಟ್ ಸಿಕ್ಕಿದೆ ಅನ್ನುವಂಥದ್ದು ಸಚಿವರ ಮಕ್ಕಳಿಗೆಲ್ಲ ಈ ಸರಿ ಟಿಕೆಟ್ ಸಿಕ್ಕಿದ್ದಾವೆ ಅನ್ನುವಂಥ ಟ್ಯಾಕ್ ಇದೆ. ಸೊ ಈ ಟ್ಯಾಕಿಗೆ ಏನು ಹೇಳ್ಬೋದು ನೀವು? ಅದೇ ಯುವಕರಿಗೆ ಬೇಸಿಸ್ ಮೇಲೆ ಕೊಟ್ಟಿದ್ದಾರಲ್ಲಿ, ಸೊ ಅದೇ ಭಾಳ ಮುಖ್ಯ ಅನಿಸುತ್ತೆ. ಮುಂದೆ ನಮಗೆ ಎಕ್ಸ್ಪೀರಿಯನ್ಸ್ ಇಲ್ಲದೇ ಇರ್ಬೋದು, ಬಟ್ ಮುಂದೆ ಹೋಗಿ ನಾವು ಕಲಿತೀವಿ, ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಆ ಬೇಸಿಸ್ ಮೇಲೆ ನಾವು ಹೋಗ್ಬೋದು ಅಂತ ಹೇಳ್ಬೋದು. ಉಜ್ವಲ ಭವಿಷ್ಯಕ್ಕಾಗಿ ಯೂತ್ಸ್ಗೆಲ್ಲ ಮುಂದೆ ತಂದಿದ್ದಾರೆ ಅಂತ. ಹಾಂ, ಎಸ್, ದೇಶದ ಭವಿಷ್ಯ. ಹೌದು ಹೌದು. ಏನು ಹೇಳ್ತೀರಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಮತದಾರರಿಗೆ? ಅದೇ ಏನಂದರೆ, ಕಾಂಗ್ರೆಸ್ ಪಕ್ಷ ಯುವಕರಿಗೆ ಭಾಳ ಪ್ರೋತ್ಸಾಹ ಮಾಡ್ತಾ ಇದೆ. ಮಹಿಳೆಯರು ಕೂಡ ನಾನು ಯಾವಾಗಲೂ ಬೆನ್ನೆಲುಬಾಗಿ ಇರ್ತೀನಿ, ಹಾಗೂ ಯುವಕರು ಕೂಡ ಭಾಳ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಕ್ಕೆ ಬಯಸ್ತೇನೆ. ಸೊ ಇದಿಷ್ಟು ಸದ್ಯ ಈಗ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಕಡಿಮೆ ವಯಸ್ಸಿನಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಏನು ಈಗಾಗಲೇ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಕಡೆ ಓಡಾಟವನ್ನು ನಡೆಸಿರುವಂಥವರು ಸಾಕಷ್ಟು ಈ ಬಾರಿ ಬದಲಾವಣೆಯನ್ನು ಜನ ಬಯಸ್ತಾ ಇದ್ದಾರೆ ಅನ್ನುವಂತಹ ಒಂದು ಮಾತುಗಳನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಪ್ರತಾಪ್ ಜೊತೆ ಸಹದೇವ್ ಮನೆ ಟಿವಿ, ಬೆಳಗಾವಿ.